ಎಲ್ರಿಗೂ ನಮಸ್ಕಾರ. ಇವತ್ತು ಮಕರ ರಾಶಿಯವರ ಶ್ರಾವಣ ಮಾಸದ ರೀಡಿಂಗ್ ಆಗಿರುತ್ತೆ. ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಕಂಪ್ಲೀಟ್ ವಾಚ್ ಮಾಡ್ಬೋದು. ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಮಕರ ರಾಶಿಯವರ ರೀಡಿಂಗ್ ಇದಾಗಿರುತ್ತೆ. ಮಕರ ರಾಶಿ ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ಐ ರಿಸೀವ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಬುಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ಮಕರ ರಾಶಿಯವರ ರೀಡಿಂಗ್, ಶ್ರಾವಣ ಮಾಸದ ರೀಡಿಂಗ್ ಇದಾಗಿರುತ್ತೆ. ಓಕೆ, ಐ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ಐ ರಿಸೀವ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಒಂದು ಹಳೆಯ ಬಂಧನ ಆಗಿರ್ಬೋದು, ಹಳೆಯ ಅಭ್ಯಾಸಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ನೋಡಿ ಇಲ್ಲಿ ಚೈನಲ್ಲಿ ಕಟ್ಟಾಕಿರೋ ರೀತಿಯಲ್ಲಿ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಒಳಗೆ ಕಟ್ಟಾಕೊಂಡಿರೋ ರೀತಿಯಲ್ಲಿ ಇದೆ. ಆದರೆ ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಬಂಧನ, ಹಳೆಯ ಅಭ್ಯಾಸಗಳು ಮತ್ತು ಹಳೆಯ ಕೆಟ್ಟ ವ್ಯಕ್ತಿಗಳನ್ನು ನೀವು ಮಾನಸಿಕವಾಗಿ ಏನೇನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ, ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರುವಂತಹ ಸಮಯ ಇದಾಗಿದೆ. ನಿಮಗೆ ಕ್ಲಾರಿಟಿ ಸತ್ಯ ಅಂದರೆ ನೋಡಿರಿ, ಈ ತಿಂಗಳು ನಿಮಗೆ ಒಂದು ಗೊಂದಲದಲ್ಲಿದ್ದಂತಹ ಯಾವುದೋ ಒಂದು ವಿಷಯದ ಬಗ್ಗೆ ನೇರವಾಗಿ ಉತ್ತರ ಸಿಗುವಂಥ ಸಮಯ ಇದಾಗಿದೆ. ಒಂದು ಮಹತ್ವವಾದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ನಿಮ್ಮ ಲೈಫಲ್ಲಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಎಲ್ಲರೂ ನಿಮ್ಮವರೇ ಅನ್ನೋದು ನೀವು ನಂಬಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವರೊಬ್ಬರು ನಿಮ್ಮವ್ರು ಆಗಿರಲ್ಲ ಅಲ್ಲಿ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಯಾರನ್ನಾದರೂ ನೀವು ಏನಾದರೂ ಒಂದು ವಿಷಯನ ಮುಚ್ಚಿಟ್ಟು ಅಥವಾ ಅಲ್ಲಿ ಯಾರನ್ನು ಕೂಡ ಅತಿಯಾಗಿ ನಂಬಬೇಡಿ. ಯಾಕೆ ಅಂದರೆ ನಂಬಿದ್ರೆ ಅಲ್ಲಿಂದ ಅಲ್ಲೇ ಸಮಸ್ಯೆಗಳು ಉದ್ಭವ ಆಗುವಂಥ ತುಂಬ ಚಾನ್ಸಸ್ ಇದೆ. ಹಾಗಾಗಿ ನೀವು ಯಾರನ್ನು ಕೂಡ ನಂಬಬೇಡಿ ಅನ್ನೋದು ಇಲ್ಲಿ ಯೂನಿವರ್ಸ್ ಮೆಸೇಜ್ ಆಗಿದೆ. ನಂತರದಲ್ಲಿ ಒಂದು ಹೊಸ ಆರಂಭ ಎನರ್ಜಿ ಇದೆ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಸಮಸ್ಯೆನೆಲ್ಲ ಬಿಟ್ಟು ಒಂದು ಹೊಸ ದಾರಿಯ ಕಡೆಗೆ ನಿಮ್ಮ ಹೆಜ್ಜೆ ಹೋಗ್ತಾ ಇದೆ. ಒಂದು ಹೊಸ ಅಧ್ಯಯನ ಶುರು ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಸ್ವಲ್ಪ ನೀವು ಭಯ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಅದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಆಗಿದೆ. ಹಾಗಾಗಿ ಮಕರ ರಾಶಿಯವರು ಈ ಒಂದು ಶ್ರಾವಣ ಮಾಸದಲ್ಲಿ ಹಳೆಯ ಸಂಬಂಧಗಳ ಮುಕ್ತಿ ಕಾಣ್ತೀರಾ. ಸತ್ಯದ ಅರಿವು, ಎಚ್ಚರಿಕೆ, ಹೊಸ ಆರಂಭ, ಪ್ರಯಾಣ ಮಾಡೋವಂಥದ್ದು, ನಿಮ್ಮ ಮನಸ್ಸಿಗೆ ಒಂದು ಶಾಂತಿಯ ವಿಷಯ ಬರುವಂಥದ್ದು, ನಿಮ್ಮ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಕಡೆ ಹೆಜ್ಜೆ ಇಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. ಈ